ಅಮ್ಮಿ ನಾವ್ ಹೇಳೋದನ್ನ ಕೇಳು. ದೇವ್ರನೇ ಕೇಳ್ತಿದೀವಿ. ನಿನ್ ಗಂಡ ಮೋಸನೇ ನೀ ಮಾಡೋದು. ನಮ್ಮ ಮಾತು ಕೇಳಿ ನೋಡಿ ಕಂಪ್ಲೇಂಟ್ ಕೊಡಿವಂತೆ. ನಿನ್ ಗಂಡ ನಿಮ್ಮ ಅಂತ ವಾಪಸ್ ಬರ್ತಾನೆ. ದುಡ್ಗೋಸ್ಕರ ನಿನ್ ಗಂಡನೇನೆ ಯಾವಾಳ್ಗೋ ಮಾರಾಟ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀಗ ಏನು? ನೋಡು, ಇವೆಲ್ಲನೂ ಬೇಡ. ನನ್ನ ಮಾತು ಕೇಳಿ ಸುಮ್ಕೆ ನೋಡಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಣ. ಹ್ಮ್ ಹಿಂಗೆ ಆದ್ರೆ ಕಷ್ಟ ಆಯ್ತದೆ. ನಿನ್ ಗಂಡ ಬೋಲ್ ನಾಟಕ ಆಡ್ತಾವನೆ. ಗಂಡಸ್ರ ಕತೆ ನನಗೆ ಗೊತ್ತಿಲ್ವೇ? ನೋಡು, ಒಂದು ಮಗ ಐತೆ, ಜೀವನ ಹಾಳು ಮಾಡ್ಕೋಬೇಡ. ನಮ್ಮ ಮಾತು ಕೇಳು ನೋಡಿ ಕಂಪ್ಲೇಂಟ್ ಕೊಡಿವಂತೆ. ನೋಡಿ, ನೀವ್ಯಾರ ಮೂರನೇ ಮಾತು ನಂಬಕ್ಕೆ ನನಗೇನು ಇಷ್ಟ ಇಲ್ಲ. ನಾನು ಏನಿದ್ರು ನನ್ನ ಗಂಡನ ಮಾತು ಅಷ್ಟೇ ಏನೇ ನಂಬೋದು. ನನ್ನ ಗಂಡ ಇಲ್ಲಿ ಗಂಟ ನನಗೆ ದುಡ್ಡು ಕಳಿಸ್ತಾನೆ. ಅವನೇ ನನಗೇನು ಮೋಸ ಮಾಡಿಲ್ಲ. ತಿಂಗಳ 15,000 20,000 ಹಂಗೆ ಕಳಿಸ್ತಾನೆ ನನಗೆ ಖರ್ಚಿಗೆ ಅಂತ ಹೇಳ್ಬಿಟ್ಟು, ಮಗಿ ಖರ್ಚಿಗೆ ಅಂತ ಹೇಳಿ. ಈಗ ಅವಂತ ಕಿತ್ತಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋಕ್ಕಾಯ್ತದೆ? ನೀವೇನೋ ನಿಮ್ಮ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಆಮೇಲೆ ನಮಗೇನು ಕಾಸು ಯಾರು ಕೊಡ್ತಾರೆ? ಕಷ್ಟ ಇರೋಕ್ಕಿಲ್ವಾ? ಏನೋ ಬಿಡು. ನನ್ನ ಗಂಡ ಇನ್ನೊಂದು ವರ್ಷಕ್ಕೆ ಕೋಟಿ ತಗೊಂಡು ಮಂತಾಗ ಬರ್ತಾನೆ. ಅವಾಗೆಲ್ಲ ಸೊರೈತದೆ. ಅಮ್ಮಿ, ಗಂಡಸ್ರು ಮಾತು ನಂಬೇಡ. ಗಂಡಸ್ರು ಕಳ್ಳನ ಮಕ್ಕಳು ನಾಟಕ ಆಡ್ತಾರೆ ಬಳಸ್ಕೊಳ ಗಂಟನುವೆ. ನೋಡು, ನೀನು ಎಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತೀಯ ಅಂತ ಭಯಕ್ಕೆ ಎಷ್ಟು ನಾಟಕ ಆಡ್ಕೊಂಡು ಬಂದ ಅಂತ ಹೇಳ್ಬಿಟ್ಟು. ನೋಡು, ಅವರು ಸಾವುಕಾರ ಮಂದಿ. ಅವರು ನಿನ್ನ ಗಂಡನ ಹಂಗೆ ಹಿಡ್ಕೊಬಿಡ್ತಾರೆ. ನನ್ನ ಮಾತು ಕೇಳು, ಇವೆಲ್ಲ ಅವಶ್ಯಕತೆ ಇಲ್ಲ. ಬಂದ್ಬಿಟ್ಟು ಬಾ, ಸೈನ್ ಹಾಕ್ಬಿಟ್ಟು ಹೋಗಿ ಬಾ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಇದು ಮಾಡ್ಬಿಟ್ಟು ಹೋಗೋಣ. ಹೆಂಗೋ ನಿನ್ನ ಗಂಡ ಮನಗೂ ಬರ್ತಾನೆ. 24 ಗಂಟೆ ನಿನ್ನ ಜೊತೆಗೂ ಇರ್ತಾನೆ. ನೀವು ಸುಖ ಸಂತೋಷವಾಗಿರ್ಬೋದು. ಈಗ ಏನಾದ್ರೂ ಇನ್ನೊಬ್ಳವಳಲ್ಲ, ಅವಳಿಗೇನಾದ್ರೂ ಮಗ ಆದ್ರೆ ಏನು ಮಾಡ್ತೀಯ ಹೇಳು? ಹಾಳಾಗಿ ಹೋಗ್ಬೇಕಾಯ್ತದೆ. ನನ್ನ ಮಾತು ಕೇಳು. ನೋಡಿ, ಸುಮ್ಮನೆ ನನಗೆ ತಲೆ ತಿನ್ಬೇಡಿ. ನನಗೆ ಟೆನ್ಷನ್ ಅನ್ಬೇಕು ಕೊಡಬೇಡಿ. ನನ್ನ ಇಷ್ಟ. ನನಗೆ ಕಂಪ್ಲೇಂಟ್ ಕೊಡೋಕೆ ನನ್ನ ಗಂಡನ ಮೇಲೆ ಇಷ್ಟ ಇಲ್ಲ. ಹೆಂಗೋ ನಿಮ್ಮಿಂದ ನನ್ನ ಗಂಡನ ವಿಷಯ ಎಲ್ಲ ಗೊತ್ತಾಯ್ತು ಅನ್ನೋದೊಂದು ಬಿಟ್ಟರೆ ಇನ್ನು ಯಾವ ಪ್ರಯೋಜನವೂ ಇಲ್ಲ. ಹೆಂಗೋ ಇವಾಗ ದುಡ್ಡು ಪಡ್ಡು ಎಲ್ಲ ಕೊಡ್ತಾವನಲ್ಲ, ಸಾಕ್ಬಿಡು. ಇನ್ನು ಅದಕ್ಕಿಂತ ಇನ್ನೇನು ಬೇಕು ನನಗೆ? ಸಾಕು. ಊರಿಗೆ ಹೋಯ್ತೀನಿ, ಬಸ್ಗೆ ಟೈಮ್ ಆಯ್ತದೆ. ನಾನು ನೋಡಿ ಬೆಂಗ್ಳೂರಿಗೆ ಬಂದಿದ್ದೀನಿ. ಈಗ ಮತ್ತೆ ಮನೆಗೆ ಹೋಗ್ಬೇಕು ನಾನು. ನೋಡಿ, ಸುಮ್ಮನೆ ನಾನು ಹಿಂದೆ ಬಿದ್ಬಿಟ್ಟು ತಲೆ ತಿನ್ಬೇಡಿ ನೀವು. ನಾನು ಹೋಯ್ತೀನಿ. ಓಯ್ ಹುಡುಗಿ, ನಮ್ಮ ಮಾತು ಕೇಳು, ನಿಂತ್ಕ. ಓಯ್ ಹುಡುಗಿ, ಹೋಗತ್ತಗೆ ಬದಿ. ಇದೇನಿದೀಳು ಹಿಂಗೆ ಅಂಟ್ಬಿಟ್ಲಲ್ಲ. ದುಡ್ಡು ಆಸೆ ತೋರಿಸ್ಬಿಟ್ರೆ ಎಣ್ಣನೂ ಬಾಯ್ ಬಿಡ್ತದೆ ಅನ್ನೋದಕ್ಕೆ ಇವಳೇನಿಯೇ ಸಾಕ್ಷಿ. ನೋಡು ಹೆಂಗ್ ಮಕ ತಿರುಗಿಸ್ಕೊಂಡು ಹೋಯ್ತಾವಳೆ ಅಂತ. ಈ ಹುಡುಗಿನ ಹೆಂಗ್ಲೇ ವಿಜಯಮ್ಮ ಒಪ್ಸೋದು? ಎಲ್ಲ ಸರಿಯಾಗಿತ್ತು. ಆ ಕಣ್ಣನ ಮಗ ಬಂದ್ಬಿಟ್ಟು ನಾಟಕ ಮಾಡ್ಬಿಟ್ಟು ಇವಳನ್ನೆಲ್ಲ ಮನವೊಲಿಸ್ಬಿಟ್ಟ. ನೋಡು, ನಾವೇನೇ ತೆಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತದೆ. ಈಗ ಏನು ಮಾಡೋದು? ಹಿಂಗೆ ಇದ್ರೆ ಆಗಲ್ಲ. ಅವಳತ್ತ ಬಸ್ಸೆ ನಾವು ಹೊತ್ಬಿಟ್ಟು ಹೋಗ್ಬಿಟ್ಟು ಕೇಳೋಣ ನಡಿ. ನಾವುನುವೆ ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಕೇಳೋಣ. ಇಲ್ಲ ಒಪ್ಸೋಣ, ಏನೋ ಒಂದು ಮಾಡೋಣ. ಈಗ ನಮಗೆ ಬೇರೆ ದಾರಿ ಇಲ್ಲ. ನೋಡ್ತಾ ಇವಾಗ ಎಲ್ಲ ಬೀಗ್ರತಾಗೆಲ್ಲ ನಿನ್ನ ಮರ್ಯಾದಿನೇ ಹೋಯ್ತಾ? ನಿನ್ನ ಮಗಳ ಸಂಸಾರ ಹಾಳು ಮಾಡಕ್ಕೆ ಬಂದವನೇ ಅಂತ ಹೇಳ್ಬಿಟ್ಟು ಅಲ್ಲ ಬಂದವಳೆ ಅಂತ ಬೀಗ್ರುನುವೆ ತಪ್ಪು ತಿಳ್ಕೊಂಡವ್ರು ನಿನ್ನ ಬಗ್ಗೆ. ಇದೆಲ್ಲ ನಿನಗೆ ಬೇಕಾ? ಕಳ್ಳನ ಮಗ ಎಷ್ಟು ನಾಟಕ ಆಡ್ಬಿಟ್ಟಲ್ಲ ಅಕ್ಕ. ಇವಳು ಗಂಡ ಎಷ್ಟು ನಾಟಕ ಆಡ್ದ. ಈಗೇನು ಮಾಡೋದು? ಸರಿ ನಡಿ, ಅವಳಿಂದ ನೀವು ಹೋಗಿ ಬಸ್ ಹತ್ಕೊಂಡು ಅವಳ ಜೊತೆ ನೀವು ಊರಿಗೆ ಹೋಗಿ ಅಲ್ಲಿ ಹೋಗಿ ಸಮಾಧಾನ ಮಾಡೋಣ. ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡೋಣ. ಅಂತೂ ನನ್ನ ಮಗಳು ಕೆಟ್ಟೋಳಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಬಾಬಾ, ಹಿಂದೆ ನೀವು ಹೋಗೋಣ. ಏನೋ ಒಂದು ಆಯ್ತದೆ. ನಾನು ಹೆಂಗೋ ಮಾಡಿ ಒಪ್ಪಿಸ್ತೀನಿ ಬಾ. ಒಪ್ಕೊಳ್ಳಿಲ್ಲ ಅಂತಂದರೆ ಬೇರೆ ಏನಾರು ಒಂದು ದಾರಿ ಹುಡ್ಕನ. ಮಾತಾಡ್ಬೇಕಾದ್ರೆ ನಾನು ವೀಡಿಯೋನಾದರೂ ಮಾಡ್ಕೋಬೇಕಿತ್ತು ನೋಡೆ. ಅಯ್ಯೋ, ನಾನು ಏನೋ ಮಾತಾಡ್ತಾವ್ರು ಬಿಡು ಅಂದ್ಕೊಂಡು ಸುಮ್ಮನೆ ಅದೇ. ಇಲ್ಲ, ವಿಡಿಯೋ ಮಾಡ್ಕೊಬಿಟ್ಟು ಹೆಂಗೋ ಎಲ್ಲನೂ ಇದು ಮಾಡಿದರೆ ಸೊರೋಗೋದು ನೋಡು, ತೋರಿಸಿದ್ರೆ. ಈಗಳು ಅಂಟೈತಾವಳೆ ನೋಡಿ ಸರ್ನ. ಇವ್ರ ಮಾತು ಕೇಳ್ಕೊಂಡು ನಾನೇನಾದ್ರೂ ನನ್ನ ಗಂಡನ ತಗ ಜಗಳ ಮಾಡ್ಕೊಂಡ್ರೆ ನೀನು ಬ್ಯಾಡ್ದೆ ಬೇಡ, ನಂಗೆ ಅವಳೇ ಬೇಕು ಅಂತ ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ? ಈಗ ನನ್ನ ಗಂಡ ತಿಂಗಳ ದುಡ್ಡನ್ನ ಕೊಡ್ತಾವನಿ. ಅದು ಬೇರೆ ನಾನು ಲವ್ ಮ್ಯಾರೇಜ್ ಆಗಿರೋದು. ನಮ್ಮ ಮನೆಗೆ ಯಾರು ನನಗೆ ತುಪ್ಪ ಹಾಕಿಲ್ಲ. ಮೆಟ್ಟು ತಗೊಂಡು ಹೊಡಿತಾರೆ ಶಾನೆ ಏನಾರ ಇದು ಮಾಡೋಕೆ ಹೋದ್ರೆ. ಯಾಕಮ್ಮ ಬೇಕು ನನಗೆ? ನನ್ನ ಗಂಡ ಹೇಳ್ದಂಗೆ ಕೇಳೋದು ವಾಸಿ. ಹೆಂಗೋ ನನ್ನ ಗಂಡ ಈಚೆ ಕಡೆಗೆ ಬಂದು ಪ್ರೀತಿಯಿಂದ ಮಾತಾಡೋದ್ನಲ್ಲ. ಒಂದು ವರ್ಷ ತಾನೇ, ಒಂದು ವರ್ಷ ಹೆಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಮೇಲೆ ನನ್ನ ಜೀವನ ಸಂದಕ್ಕೆ ಇರ್ತದಪ್ಪ. ಅವಳ ಜೊತೆ ಒಂದು ವರ್ಷ ಇರ್ತೀನಿ ಅಂತ ಹೇಳೋನಲ್ಲ, ಬಿಡು ಗಂಡ್ಸಲ್ವಾ, ಏನೋ ಇದ್ರೆ ಇದ್ಕೊಂಡ್ಲಿ. ಲೇ ಹುಡುಗಿ, ಒಂದೇ ಒಂದ್ಕಿತ ನಾನು ಹೇಳೋದನ್ನ ಕೇಳು. ನನ್ನ ಜೀವನ ನನ್ನ ಇಷ್ಟ. ನನ್ನ ಜೀವನ ಹಾಳು ಮಾಡಬೇಕು ಅಂತ ಏನಾರ ಬಂದ್ಬಿಟ್ಟಿದ್ದೀರಾ ನೀವು? ನನ್ನ ಜೀವನ ಹಾಳಾಗೋಯ್ತಾ ಇದ್ದಿಲ್ಲಿ ನೋಡಿ. ನಿಮ್ಮಿಂದನೇ ನನ್ನ ಜೀವನ ಹಾಳಾಗೋಯ್ತಿರೋದು. ನನ್ನ ಗಂಡ ಯಾವ ಜೊತೆನೇ ಇರ್ತಾನೆ. ನಿನ್ಗೆ ಯಾಕೆ? ನನ್ನ ಗಂಡ ಇನ್ನೂ 50 ಜನ ದುಡ್ಗೆಡ್ತಾ ಹೋಗ್ಲಿ, ನನಗೇನು ಬೇಜಾರಿಲ್ಲ. ನಿಮ್ಗೇನು ಇವಾಗ? ಹೆಂಗೋ ನನ್ನ ಗಂಡ ಆರಾಮಾಗಿ ಕುಂತ್ಕೊಂಡು ತಿಂತಾವನೆ ಅನ್ನೋದೇ ನನಗೆ ಖುಷಿ. ನನ್ನ ಗಂಡ ನನಗೇನು ಮೋಸ ಮಾಡ್ತಿಲ್ಲ. ಇನ್ನೊಂದು ವರ್ಷ ಬಿಟ್ಕೊಂಡು ಮನೆಗೆ ಬರ್ತಾನೆ. ನೀವೇನಪ್ಪ ಎಂತ ಇದು ಮಾಡ್ತೀರಾ ಅಂತ ಹೇಳಿದ್ರೆ ನನಗಂತೂ ಬೇಜಾರಾಯ್ತಾಯ್ತು ನನಗೆ. ನಾವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ನೀನು ನಿನ್ನ ಗಂಡ ಸಂದಕ್ಕಿರಲಿ ಅಂತ ನೀನು ಹೇಳಿರೋದು. ಅವನು ಒಂದು ವರ್ಷ ಬಿಟ್ಕೊಂಡು ನಿಂತಾಕೆ ಎಲ್ಲೂ ಬರೋದು ಇಲ್ಲ, ಎಂಥದ್ದು ಇಲ್ಲ. ಇನ್ನೊಂದು ಸ್ವಲ್ಪ ದಿನದಾಗೆ ನಿನ್ನ ಹತ್ರಕ್ಕೆ ಬಂದ್ಬಿಟ್ಟು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ನನಗೂ ನಿನಗೂ ಸಂಬಂಧ ಇಲ್ಲ ನಂಗೆ ಯಾಟು ಹೊಂಟೋಯ್ತಾನೆ. ನಾವ್ಯಾಕೆ ನಿನ್ನ ಸಂಸಾರ ಹಾಳು ಮಾಡಕ್ಕೆ ಬರನಿ? ನಮ್ಮ ಮನೆಗೂ ಹೆಣ್ಮಕ್ಳವ್ರಿ. ನಿನ್ನ ಸಂಸಾರ ಹಾಳು ಮಾಡೋಕ್ಕಾಯ್ತದೆ? ಉದ್ಧಾರ ಮಾಡೋಕ್ಕೆ ಅಂತ ನೀನು ಬಂದಿರೋದು. ಹಮಿ, ಊರು ಗಂಟ ಬಂದ್ಬಿಟ್ಟಿದ್ಯಾ ನೋಡು. ಇನ್ನೊಂದ್ಸಲ ಈ ಬೆಳಗ್ಗೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಎಲ್ಲಾನು ಕಂಪ್ಲೇಂಟ್ ಇನ್ನೊಂದು ಕೊಟ್ಬಿಟ್ಟು ನಿಂದು ರಿಜಿಸ್ಟರ್ ಆಫೀಸಾಗಿ ಮದುವೆ ಆಗೈತಲ್ಲ, ಆ ಸರ್ಟಿಫಿಕೇಟ್ ಎಲ್ಲ ತಗೊಬಿಟ್ಟು ಬಾ. ಎಲ್ಲ ಹೋಗೋಳು ಮಕ್ಕೆ ಎಸ್ದು ತೋರಿಸಿ ಬರೋಣ.
ಏಯ್ ಈಗ ನೀವ್ ಏನಾರ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನೀ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ನಾನು ಈ ಬಡತದವ್ ನಾನು ಹಿಂದೆ ಬಿದ್ಬಿಟ್ಟು ಸಾಯ್ತಾವೆ ಅದೇನದು ಕಂಪ್ಲೇಂಟ್ ಕೊಡು ಅಂತ ಸಾಯ್ತಾವ ಈ ಬಡತದವ್ ಅಂತ ನಿಮ್ಮ ಮೇಲೆ ನೀ ಕೊಟ್ಬಿಡ್ತೀನಿ ನಾನು ಕಂಪ್ಲೇಂಟ ಈಗ ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಂದ್ಬಿಟ್ರು ಇಲ್ಲಿ ಹೇಳೋಕೆ ನೋಡಿ ನನ್ನ ಗಂಡಂತ ನಾನು ಫೋನ್ ಹಾಕ್ಬಿಟ್ಟು ಮಾತಾಡಿವ್ನಿ ಇವಾಗ ನನ್ನ ಗಂಡನು ಫೋನ್ ಹಾಕಿ ಮಾತಾಡೋನಿ ಬತ್ತಾನಂತೆ ಬಂದಾಗ ನಾನು ಎಲ್ಲಾನು ಮಾತಾಡ್ತೀನಿ ನೀವು ನನ್ನ ತಂಟಕ್ಕೆ ಬರಬೇಡಿ ಅಂತ ಹೇಳಿದ್ನಲ್ಲ ಬಾಯಿ ಮುಚ್ಕೊಂಡು ಹೋಗೋದು ಕಲ್ತ್ಕೊಳ್ಳಿ ಇವ್ರ ಮಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ನನ್ನ ಗಂಡನ್ನು ಕಿತ್ತಾಕಕ್ಕೆ ನೋಡ್ತಾವ್ರಿ ನಾವು ಲವ್ ಮ್ಯಾರೇಜ್ ಆಗಿರೋದು ನನ್ನ ಗಂಡ ಏನು ಮಾಡಿದ್ರು ನನಗೋಸ್ಕರ ಅಷ್ಟೇ ನೀನು ಮಾಡೋದು ಸರಿನಾ ನನಗೋಸ್ಕರ ನನ್ನ ಗಂಡ ಏನು ಬೇಕಾದ್ರೂ ಮಾಡ್ತಾನೆ ಅಯ್ಯ ನೀವು ಬಂದಿಲ್ಲಿ ಬೊದ್ದೆ ಕಡ್ಡಿ ಅಲ್ಲಾಡ್ಸಕ್ಕೆ ಬರಬೇಡ್ರಿ ನನ್ನ ಜೀವನ ನನ್ನ ಇಷ್ಟ ನನ್ನಿದು ಇದೇ ಕೊನೆ ಇನ್ನೊಂದ್ಕಿತ ನಾನು ನುಡಿಕೊಂಡೇನಾರ ಬಂದ್ರು ನಾನು ಸುಮ್ಮನಿರಕ್ಕಿಲ್ಲ ಅಮ್ಮಿ ಗಂಡಸ್ರು ನಂಬೇಡ ಅಂದ್ರೂ ನಂಬ್ತೀಗಲ್ಲ ಸರಿ ಬಿಡು ಆಯ್ತು ನಿನಗೇನೇನಿಯ ಮುಂದೆ ಗೊತ್ತಾಯ್ತದೆ ನಿನ್ನ ಗಂಡ ಅಂತನೂ ನಿನ್ನ ಜೀವನ ಏನಾಯ್ತದ ಮುಂದೆ ಅಂತ ನಿನ್ಗೆ ಅರ್ಥ ಆಯ್ತದಲ್ಲ ಆವಾಗ ಬತ್ತೀಯ ನೀನು ಅಡ್ಕೋಕ್ಕೆ ಹೋಗು ಸರಿ ಆಯ್ತು ಹೋಗು ಈ ಪಾರ್ಟಿ ದೌಲತ್ ಮಾಡ್ತಿದ್ದೀಗ ನೀನು ಅಂತ ಹೇಳಿದ್ರೆ ನಿನ್ನ ತಡೆದ್ಬಿಟ್ಟು ನಮ್ಗೆ ಏನು ಪ್ರಯೋಜನ ನಿನ್ನ ಜೀವನವ ನೀನೇನು ಹಾಳು ಮಾಡ್ಕೊಂಡು ಯಾಕೆ ಕುಟ್ಟಿಸ್ಕ ಇನ್ನೊಂದ್ಕಿತ ನಾವೇ ನಿನ್ನ ತಾಕ್ ಬಂದ್ಬಿಟ್ಟು ನಾವೇನು ತೊಂದರೆ ಕೊಡೋಕ್ಕಿಲ್ಲ ಬಾರೆ ಪದಿ ಬಾ ಹೋಗನ್ ಬಾ ಅಯ್ಯೋ ದೇವ್ರು ನೋಡ್ಕೊತಾನೆ ಬಾ ನಮ್ಗೆ ಯಾಕೆ ಬೇಕು ಅಪ್ಪ ಸದ್ಯ ದಯವಿಟ್ಟು ಹೋಗ್ಬಿಡಿ ಇನ್ನೆಲ್ಲ ನಮ್ಮ ಅಂತ ಕುಡಿಕೊಂಡ್ ಬಂದ್ಬಿಡ್ತೀರಾ ಹಿಂದೇನೆ ಅಂತ ಅನ್ಕೊಂಡಿದ್ದೆ ನೋಡಿ ಯಾರು ಕಂಡರ ಜೀವನ ಸರ್ ಮಾಡಬೇಕು ಅಂತ ಬರಲ್ಲ ನೀವು ನನ್ನ ಜೀವನ ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂದಿಂದೆ ಬತ್ತಿದ್ದೀರಾ ಅಂದರೆ ಅದಕ್ಕೇನೋ ಮೂಲ ಕಾರಣ ಇರ್ತದೆ ನನ್ನ ಗಂಡ ಹೇಳೋನೆ ಅವಳು ಕೋಟಿ ಆಸ್ತಿ ಐತಂತ ಅವಳದು ನನಗೊಂದು ಮನೆ ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಟ್ಟು ಎಲ್ಲ ಮಾಡ್ಕೊಂಡಿದ್ರೆ ಯಾರ ಜೊತೆ ನಾನು ಇರಲಿ ಬಿಡು ನನಗೇನಂತೆ ದುಡ್ಡು ಪಡ್ಡಿ ಎಲ್ಲ ಬರೋಕ್ಕಿಲ್ವಾ ಓಹೋ ನಿಮ್ಮ ಮಗಳಿಗೆಲ್ಲ ತೊಂದರೆ ಆಯ್ತದೆ ಅಂತಲ್ವಾ ಎಲ್ಲ ಗೊತ್ತು ಬಿಡು ನೋಡ್ದೇನೆ ಮಿಟ್ಟುಗ್ಲಾಡಿ ಹೆಂಗೋ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಯಪ್ಪ ಈಗಿನ ಕಾಲದಾಗ ಕಾಸು ಅಂತ ಅಂದ್ಬಿಟ್ರೆ ಈ ಗಂಡುಗಳ್ನು ಮಾರಾಕ್ತಾರೆ ಅಪ್ಪ ಅಮ್ಮನೂ ಮಾರಾಕ್ಬಿಡ್ತಾರೆ ಅಂತ ಜೀವನ ಬಂದ್ಬಿಟ್ಟೈತೆ ಕಣ್ಪದಿ ಈಗ ಏನು ಮಾಡೋದು ಎಲ್ಲ ಯಾಕೆ ಕೊಟ್ಟೋಯ್ತು ನಾನು ಇವಳನ್ನ ಹುಡುಕಿದ್ದು ಕರ್ಕೊಂಡೋಗಿದ್ದು ಕರ್ಕೊಂಬಿಟ್ಟು ಬಂದಿದ್ದು ಏನು ಪ್ರಯೋಜನ ಇಲ್ಲ ಎಲ್ಲ ಹಾಳು ಬಿದ್ದು ಹೋಯ್ತು ತಗ ನಾನೇನು ಅನ್ಕೊಂಡಿದ್ದೆ ಏನೋ ಆಯ್ತದೆ ಅಂತಂದರೆ ಎಲ್ಲ ಹಾಳಾಗೋಯ್ತು ಸರಿ ಬಾ ಕಣ್ಪದಿ ಬಾ ಊರ ಕಡಿಕನ ಹೋಗೋಣ ನಿನ್ನ ಮಗಳು ಈಸೆ ಬಿಟ್ಬಿಡು ಹೆಂಗೋ ಸೊರೈತದೆ ಟೇಮ್ ಬಂದಾಗ ನಡಿ ಹೋಗೋಣ ಇದೆಲ್ಲ ಇಷ್ಟಕ್ಕೆ ನಿಂತೋಯ್ತದೆ ಅಂತ ಅನ್ಕೊಂಡಿದ್ಯಾ ನಿಂತೋಗಕ್ಕಿಲ್ಲ ಯಾಕೆ ನಿಂತೋಯ್ತದೆ ನನ್ನ ಸಹಾಯಕ್ಕೆ ಯಾರು ಬರೋಕ್ಕಿಲ್ಲ ಅಂತ ಅನ್ಕೊಂಡಿದ್ಯಾ ನನಗಾಗ್ಲೇನಿಯಾ ಭೈರವ ಸಹಾಯ ಮಾಡ್ತೀನಿ ಅಂತಲೇ ಹೇಳೈತೆ ಭೈರವ ಹೇಳಿದ್ಮೇಲೆ ಸಹಾಯ ಮಾಡ್ದಂಗೆ ಇರ್ತದ ನಾನು ಫಸ್ಟ್ ಹೋಗಿ ಭೈರವನ ಹತ್ರ ಮಾತಾಡ್ತೀನಿ ನಿನಗೂ ಗೊತ್ತಲ್ಲ ಮಾಡಿಲ್ದಿರೋ ಕೆಲಸನೇ ಇಲ್ಲ ನಮ್ಮ ಭೈರವ ನನ್ನ ಮಗಳು ವಿಷಯ ಅಂತ ಬಂದಿದ್ದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಮೊದಲನೇ ಹೇಳಿತ್ತು ಸಹಾಯ ಮಾಡೇ ಮಾಡ್ತದೆ ಹೂನಲ್ವೇ ನಾವ್ಯಾಕೆ ಇಲ್ಲಿ ಯೋಚನೆ ಮಾಡಬೇಕು ಅದಕ್ಕೆ ನಾನು ಸುಮ್ಮನೆ ಇರೋದು ನಾನು ಕಿರ್ಚಾಡ್ತಿದ್ರು ನೀನು ಆರಾಮಾಗಿ ಸುಮ್ಕೆ ಇದೆಯಲ್ಲ ಅಬ್ಬ ನಾನು ಬುದ್ಧಿ ಯಾಕೆ ಎಗರಾಡ್ಬೇಕಿತ್ತು ಸುಮ್ಕವಳೆ ಅನ್ಕಂಡೆ ಓಹೋ ಭೈರವ ಅವನೇ ಅಂತ ಹೇಳ್ಬಿಟ್ಟು ಆ ನಂಬಿಕೆ ಮೇಲೆ ನೀನು ಆರಾಮಾಗಿ ಸೈಲೆಂಟ್ ಆಗಿದೆಯಲ್ವಾ ಹೀಗೆ ಅರ್ಥ ಆಯ್ತು ಬಿಡು ಅದಕ್ಕೆ ನಾನು ಶಾಣೆ ಕಿರ್ಚಾಡಕ್ಕೆ ಹೋಗಿಲ್ಲ ನಡಿ ಜಯಮ್ಮ ಅಯ್ಯೋ ನಮ್ಮ ಭೈರವ ಎಂಥ ಮ್ಯಾಟ್ರನ್ನಾದ್ರೂ ಹಂಗೆ ಪಟ 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 ಹ್ಯಾಂಡ್ಲು ಮಾಡ್ಬಿಡ್ತಾನೆ ನಮ್ಮ ಭೈರವಂಗೆಲ್ಲ ಇದೊಂದು ಮ್ಯಾಟ್ರಾ ಒಂದು ಮಾತು ಹೇಳಿದ್ರೆ ತಲೆ ಉಪಯೋಗಿಸಿ ಏನೋ ಒಂದು ಮಾಡ್ತಾನೆ ನಡಿ ಸುಮ್ಕೆನೆ ಹೋಗೆಲ್ಲ ಫಿಟ್ಟಿಂಗ್ ಇಟ್ಟಿರ್ತೀನಿ ಭೈರವಂಗೆ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ನೋಡು ನಮ್ಮ ಭೈರವ ಯಾವ ಥರ ಎಲ್ಪ್ ಮಾಡ್ತದೆ ಅಂದರೆ ಇವಳೆ ನಮ್ಮ ಕಾಲು ಮುಂದಕ್ಕೆ ಬಂದು ಬಿಡಬೇಕು ಹಂಗೆ ಎಲ್ಪ್ ಮಾಡ್ತದೆ ನಡಿ ಹೋಗೋಣ ಹೂನಲ್ವಾ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು ಆಯ್ತಾಯ್ತು ಸರಿ ನಡಿ ಹೋಗೋಣ